ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಇದೆ. ಪ್ರಶ್ನೆಗಳನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಏನು ಒಂದು 30ರಷ್ಟು ರೆಡ್ಯೂಸ್ ಆಗಿರ್ತಕ್ಕಂಥ ಸಿಲೆಬಸ್ ಇರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಸ್ ಇರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಎಲ್ಲವುಗಳನ್ನು ಆಧಾರವಾಗಿಟ್ಟುಕೊಂಡು ಈ ಪ್ರಶ್ನೆಗಳನ್ನು ರಚನೆಯನ್ನು ಮಾಡಿದ್ದೀವಿ. ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ತೃತೀಯ ಭಾಷೆ ಹಿಂದಿ, ಸಮಾಜ ವಿಜ್ಞಾನ ಇವುಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಬಹಳಷ್ಟು ಡೀಟೇಲ್ಡ್ ಆಗಿರ್ತಕ್ಕಂಥ 600ಕ್ಕಿಂತ ಹೆಚ್ಚು ವಿಡಿಯೋಗಳು ಇದ್ದಾವೆ. ತಾವುಗಳು ನೋಡ್ಬೋದು ನಿಮ್ಮ ತರಗತಿಗೆ ಅನುಗುಣವಾಗಿ. ಶುರು ಮಾಡೋಣ. ಸಮಾಜ ವಿಜ್ಞಾನದಲ್ಲಿ ಅತಿ ಸಂಭವನೀಯ ಪ್ರಶ್ನೆಗಳು ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಪಾರ್ಟ್ 1ರಲ್ಲಿ ಇದಿತ್ತು SSLC ಪರೀಕ್ಷೆ 2021ಕ್ಕಾಗಿ. ಪ್ರಶ್ನೆ 1, ದ್ವಿಮುಖ ಸರ್ಕಾರ ಎಂದರೇನು? ಅದನ್ನು ಯಾರು ಎಲ್ಲಿ ಜಾರಿಗೆ ತಂದರು? ಉತ್ತರ ಏನಿದೆ ಅಂತಂದ್ರೆ, ಕಂದಾಯ ವಸೂಲಿ ಮಾಡತಕ್ಕಂಥ ಹಕ್ಕನ್ನ ದಿವಾನಿ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಸೀಮಿತಗೊಳಿಸಿತು. ಆದರೆ ರಾಜ್ಯಾಡಳಿತ ಮಾಡ್ತಕ್ಕಂಥದ್ದು ನವಾಬನ ಕರ್ತವ್ಯ ಆಯಿತು. ಇದೇ ದ್ವಿಮುಖ ಸರ್ಕಾರ. ಕಂದಾಯ ವಸೂಲಿ ದಿವಾನಿ ಈಸ್ಟ್ ಇಂಡಿಯಾ ಕಂಪನಿಗೆ, ಆದರೆ ರಾಜ್ಯಾಡಳಿತ ನವಾಬನಿಗೆ. ಈ ದ್ವಿಮುಖ ಸರ್ಕಾರದ ನೀತಿಯನ್ನ ಜಾರಿ ಮಾಡಿರ್ತಕ್ಕಂಥವ್ರು ರಾಬರ್ಟ್ ಕ್ಲೈವ್. ಬಂಗಾಳದಲ್ಲಿ 1765ರಲ್ಲಿ ಜಾರಿಯನ್ನ ಮಾಡ್ತಾನೆ. ಇದು ಬಹಳ ಮೋಸ್ಟ್ ಲೈಕ್ಲಿ ಕ್ವಶನ್ ಇತ್ತು. ಎರಡನೇ ಪ್ರಶ್ನೆಗೆ ಹೋಗೋಣ. ಹಲಗಲಿ ಬೇಡರ ದಂಗೆಯನ್ನ ವಿವರಿಸಿರಿ. ಏನು ಹಲಗಲಿ ಬೇಡರ ದಂಗೆ ಇತ್ತು ಅಂತಂದ್ರೆ, ಮೊದಲನೇದಾಗಿ ಹಲಗಲಿ ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಒಂದು ಗ್ರಾಮ. ಮುಖ್ಯವಾಗಿ ಇದು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ವಿರುದ್ಧ ದಂಗೆಯನ್ನ ಹೇಳ್ತಾರೆ. ಈ ಜನಾಂಗ ತಲೆ ತಲಾಂತರಗಳಿಂದ ಬಂದಿರತಕ್ಕಂಥ ತಮ್ಮ ಬೇಟೆಗಾರಿಕೆಯನ್ನ ಬಿಡಲು ಬೇಡರು ಸಿದ್ಧರಿರಲಿಲ್ಲ. ಈ ಹಲಗಲಿ ಬೇಡರ ಜೊತೆ ಮಂಟೂರು, ಬೋದಾನಿ, ಅಳಗುಂಡಿಯ ಬೇಡರು ಸಹಿತ ಸೇರ್ಕೋತಾರೆ. ಆದರೆ ಇಂಗ್ಲಿಷರು ಏನ್ ಮಾಡ್ತಾರಪ್ಪ ಅಂದ್ರೆ ನಿಷ್ಕಾರುಣ್ಯವಾಗಿ ಈ ದಂಗೆಯನ್ನ ಹತ್ತಿಕ್ತಾರೆ. ಇದೇ ಹಲಗಲಿ ಬೇಡರ ದಂಗೆ. ಮುಂದಿನ ಪ್ರಶ್ನೆ ಹೋಗೋಣ ವಿದ್ಯಾರ್ಥಿಗಳೇ. ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನ ಬರೆಯಿರಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ. ಹಾಗಾದ್ರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಅಂತಂದ್ರೆ, ಮೊದಲನೇ ಪಾಯಿಂಟ್ ಬರುತ್ತೆ ಮರಾಠರ ಮನೆತನಗಳ ನಾಯಕರ ನಡುವಿನ ಸಂಘರ್ಷ. ಎರಡನೇದು ಈ ಹೋಳ್ಕರ್ ಮನೆತನದಲ್ಲಿರ್ತಕ್ಕಂಥ ಯಶವಂತ್ ರಾವ್ ವಿರುದ್ಧ ಸಿಂಧಿಯಾ ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ ಎರಡನೆಯ ಬಾಜಿರಾವ್ ಇದ್ದದ್ದು. ಅದು ಕೂಡ ಒಂದು ಎರಡನೆಯ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಗ್ತದೆ. ಹಾಗಾದ್ರೆ ಇದರ ಪರಿಣಾಮಗಳು ಏನು? ಮೊದಲನೇದು, ಪೇಶ್ವೆ ಬೇಸಿನ್ ಅಂತ ಒಪ್ಪಂದ ಮಾಡ್ಕೊಳ್ತಾನೆ. ಒಪ್ಪಂದದ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೊತಾನೆ, ಬೆಸ್ಸಿನ್ ಒಪ್ಪಂದದ ಮೂಲಕ. ವೆಲ್ಲೆಸ್ಲಿ ಬಹಳಷ್ಟು ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಇನ್ನಷ್ಟು ಸಾಲದ ಹೊರೆ ಏನಾಗ್ತದಪ್ಪ ಅಂದ್ರೆ ಹೆಚ್ಚಿಕೊಳ್ತಾನೆ. ಇದು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳು. ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಇದೆ ವಿದ್ಯಾರ್ಥಿಗಳಿಗೆ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4, ಈಸ್ಟ್ ಇಂಡಿಯಾ ಕಂಪನಿ ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯನ್ನ ವಿಶ್ಲೇಷಿಸಿರಿ. ಹಾಗಾದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಮಯದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಹೇಗಿತ್ತು? ತಮಗೆ ಗೊತ್ತಿರತಕ್ಕಂತೆ 2 ನ್ಯಾಯಾಲಯಗಳಿದ್ದವು. ಒಂದು ದಿವಾನಿ ಅದಾಲತ್, ಎರಡನೇದು ಫೌಜ್ದಾರಿ ಅದಾಲತ್. ಈ ದಿವಾನಿ ಅದಾಲತ್ನ ಕೆಲಸ ನಾಗರಿಕ ನ್ಯಾಯಾಲಯ ಆದರೆ ಫೌಜ್ದಾರಿ ಅದಾಲತ್ನ ಕೆಲಸ ಅಪರಾಧ ನ್ಯಾಯಾಲಯ. ಇಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರದ ಮೂಲಕ ಮತ್ತು ಮುಸ್ಲಿಮರಿಗೆ ಶರಿಯತ್ ಅಂತಕ್ಕಂಥ ಕಾನೂನು ಸಂಗ್ರಹದ ಮೂಲಕ ನ್ಯಾಯದಾನವನ್ನ ಮಾಡ್ತಿದ್ರು. ಆದ್ರೆ ಅಪರಾಧ ಪ್ರಕರಣಗಳಲ್ಲಿ ಎಲ್ಲಾ ವಿಚಾರಣೆ ಅದು ಇಸ್ಲಾಂ ಕಾನೂನಿನ ಅನುಸಾರವಾಗಿ ನಡೀತಾ ಇತ್ತು. ಕ್ರಮೇಣವಾಗಿ ಈ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನ ಮಾಡ್ತಾರೆ. ಈ ನಾಗರಿಕ ನ್ಯಾಯಾಲಯದ ಮೇಲ್ವಿಚಾರಣೆಯನ್ನ ಆಯಾ ಯುರೋಪಿನ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಕೆಲಸವನ್ನ ನಿರ್ವಹಿಸ್ತದ. ಆದ್ರ ಈ ಅಪರಾಧ ನ್ಯಾಯಗಳ ಮೇಲ್ವಿಚಾರಣೆಯನ್ನ ಕಾಜಿ ಅವರು ಮತ್ತು ಯುರೋಪಿಯನ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ನೋಡ್ಕೊಳ್ಳಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಇದು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿರತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯ ಅಂಶಗಳು. ಮುಂದಿನ ಪ್ರಶ್ನೆ ಹೋಗೋಣ ಮಕ್ಕಳೇ. ಸಂಗೊಳ್ಳಿ ರಾಯಣ್ಣನು ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕ್ರಮವನ್ನು ವಿವರಿಸಿರಿ. ಹಾಗಾದ್ರೆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮಳ ಬಲಗೈ ಬಂಟ ಅಂತಾರೆ, ಬಲಗೈ ಬಂಟ. ಈತ ಚೆನ್ನಮ್ಮದೊಂದಿಗೆ ರಾಯಣ್ಣನ ಹೆಸರು ಇವತ್ತು ಕೂಡ ನಮ್ಮ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿದಿದೆ. ಚೆನ್ನಮ್ಮಳ ಜೊತೆ ಸೇರಿ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಡ್ತಾನೆ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಸಂಗೊಳ್ಳಿ ರಾಯಣ್ಣ ಸೈನಿಕರನ್ನ ಸಂಘಟನೆಯನ್ನ ಮಾಡ್ತಾನೆ.
ಅಲ್ಲಿರ್ತಕ್ಕಂಥ ತಾಲೂಕು ಕಚೇರಿಗಳಾಗಿರ್ಬೋದು, ಖಜಾನೆಗಳನ್ನ ಲೂಟಿಯನ್ನ ಮಾಡ್ತಾನೆ. ಈ ಸಂಗೊಳ್ಳಿ ರಾಯಣ್ಣನ ಮುಖ್ಯ ಕಾರ್ಯಾಚರಣೆ ಸ್ಥಳಗಳು ಯಾವಪ್ಪ ಅಂದ್ರೆ ಅದು ನಂದಗಢ ಮತ್ತು ಸಂಪಗಾವಿ. ಬ್ರಿಟಿಷರು ಸಂಚನ್ನ ರೂಪಿಸಿ ಈ ಸಂಗೊಳ್ಳಿ ರಾಯಣ್ಣನನ್ನ ಬಂಧಿಸಿ 1831ರಲ್ಲಿ ಗಲ್ಲಿಗೇರಿಸ್ತಾರೆ ಸಂಗೊಳ್ಳಿ ರಾಯಣ್ಣನನ್ನು. ಈ ಪ್ರಶ್ನೆ ಇತ್ತು, ಸಂಗೊಳ್ಳಿ ರಾಯಣ್ಣನು ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕ್ರಮ. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಆಂಗ್ಲೋ ಸಿಖ್ ಯುದ್ಧಗಳ ಕುರಿತು ಟಿಪ್ಪಣಿ ಬರೆಯಿರಿ. ಏನಿದೆ ಆಂಗ್ಲೋ ಸಿಖ್ ಯುದ್ಧಗಳು ಅಂತಂದ್ರೆ, ಒಂದನೇದು 1839ರಲ್ಲಿ ರಣಜಿತ್ ಸಿಂಗನ ಮರಣದ ನಂತರ ಪಂಜಾಬ್ ಪ್ರಾಂತದಲ್ಲಿ ಅರಾಜಕತೆ ಪ್ರಾರಂಭ ಆಗ್ತದೆ. 1809ರಲ್ಲಿ ನಿರಂತರ ಮೈತ್ರಿ ಒಪ್ಪಂದ ಅಂತಕ್ಕಂಥದ್ದಿತ್ತು. ಅದನ್ನು ಬ್ರಿಟಿಷರು ಉಲ್ಲಂಘನೆ ಮಾಡ್ತಾರೆ, ಪಂಜಾಬನ್ನ ಆಕ್ರಮಣವನ್ನು ಮಾಡ್ಕೊಳ್ತಾರೆ. 1845ರಲ್ಲಿ ಮತ್ತೆ ಬ್ರಿಟಿಷ್ ಮತ್ತು ಪಂಜಾಬರ ಮಧ್ಯೆ ಯುದ್ಧ ನಡೀತದ. ಆ ಸಮಯದಲ್ಲಿ ಎಲ್ಲ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು ಮತ್ತು ಸಿಖ್ರು ಒಂದಾಗಿ ತಮ್ಮ ಶೌರ್ಯವನ್ನ ಮೆರೀತಾರೆ. 1846ರಲ್ಲಿ ಲಾಹೋರ್ ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಆಮೇಲೆ ಈ ಪಂಜಾಬ್ ಬ್ರಿಟಿಷರ ಆಶ್ರಿತ ರಾಜ್ಯವಾಗಿ ಹೋಗ್ತದ. ಇದಿತ್ತು ಆಂಗ್ಲೋ ಸಿಖ್ ಯುದ್ಧಗಳ ಕುರಿತಾಗಿರ್ತಕ್ಕಂಥ ಟಿಪ್ಪಣಿ. ಕಡೆಗೆ ಅಂತಿಮವಾಗಿ ಲಾರ್ಡ್ ಡೌಲ್ಹಾಸಿ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಪಂಜಾಬ್ ಅನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನವನ್ನ ಮಾಡಿಬಿಡ್ತಾನೆ. ಪ್ರಶ್ನೆ 7, ಸಮುದ್ರಯಾನಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರಮುಖವಾದ ಅಂಶಗಳು ಯಾವುವು? ಮೊದಲನೇದಾಗಿ ಹೊಸ ವೈಜ್ಞಾನಿಕ ಸಲಕರಣೆಗಳಾಗಿರ್ತಕ್ಕಂಥ ದಿಕ್ಸೂಚಿ, ಸಿಡಿಮದ್ದು, ಆಸ್ಟ್ರೋಲೋಬ್ ಅಂತಕ್ಕಂಥ ನಕ್ಷತ್ರ ಉನ್ನತಿ ಮಾಪನಗಳ ಸಂಶೋಧನೆ ಆಗ್ತದ. ಆಮೇಲೆ ಈ ಪೂರ್ವ ದೇಶಗಳಲ್ಲಿ ಸಂಪತ್ತಿನ ಬಗ್ಗೆ ಹೇಳ್ತಕ್ಕಂಥ ಕಥೆಗಳು ಸಹಿತ ಅವರಿಗೆ ಒಂದು ಸ್ವಲ್ಪ ಆಸೆ ಹುಟ್ಟಿಸ್ತದ. ಆಮೇಲೆ ಈ ಧರ್ಮ ಪ್ರಚಾರಕ್ಕಾಗಿ ಉತ್ಸುಕರಾಗಿರ್ತಕ್ಕಂಥ ಮಿಷನರಿಗಳಾಗಿರ್ಬೋದು, ಆಮೇಲೆ ವ್ಯಾಪಾರ ಮಾರ್ಗ ಮುಚ್ಚಿದ್ದಾಗಿರ್ಬೋದು, ಅಲ್ಲಿನ ರಾಜರು ನಾವಿಕರಿಗೆ ಕೊಡ್ತಕ್ಕಂಥ ನಿರಂತರ ಪ್ರೋತ್ಸಾಹ ಸಹಿತ ಈ ಸಮುದ್ರಯಾನಕ್ಕೆ ಏನಾಯ್ತಪ್ಪ ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಯಿತು. ಪ್ರಶ್ನೆ 8ಕ್ಕೆ ಹೋಗೋಣ. ಕೋಮುವಾದ ತಡೆಗಟ್ಟಲಿಕ್ಕೆ ಕ್ರಮಗಳು ಯಾವುವು ಅಥವಾ ಕೋಮುವಾದವನ್ನ ನಿವಾರಣೆಗಾಗಿ ನೀವೇನು ಸಲಹೆಗಳನ್ನು ಕೊಡ್ತೀರಿ? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಮೊದಲನೇದಾಗಿ ಏಕರೂಪದ ನಾಗರಿಕ ಸಂಹಿತೆ ಜಾರಿ ಆಗಬೇಕು. ಎಲ್ಲ ನಾಗರಿಕರಲ್ಲಿ ಸಮಾನತೆ ಕಾಣಬೇಕು. ಜಾತ್ಯತೀತ ಮನೋಭಾವ ಹುಟ್ಟಬೇಕು. ರಾಷ್ಟ್ರೀಯ ಚಿಂತನೆಯ ಬೆಳವಣಿಗೆ ಆಗಬೇಕು. ಮತೀಯ ಮೂಲಭೂತವಾದದ ವಿಸ್ತರಣೆ ಆಗಬೇಕು. ಸಮಾನತೆ, ಸಹೋದರತೆ, ಸಮಗ್ರತೆಯ ಅಂಶ ಎಲ್ಲರಿಗೂ ಕೂಡ ಗೊತ್ತಾಗಬೇಕು. ಕಡೆಗೆ ನಮ್ಮ ದೇಶದ ಸಾಂಸ್ಕೃತಿಕ ಬಹುರೂಪತೆಗೆ ನಾವು ಗೌರವವನ್ನು ಕೊಟ್ಟಿದ್ದೇ ಆದ್ರೆ ಕೋಮುವಾದನವನ್ನು ನಾವೇನ್ ಮಾಡ್ಬೋದಪ್ಪ ಅಂದ್ರೆ ತಡೆಗಟ್ಟಬಹುದು. ಮುಂದಿನ ಪ್ರಶ್ನೆ ಹೋಗೋಣ. ಅಸ್ಪೃಶ್ಯತೆ ನಿವಾರಣೆಗೆ ಸಂವಿಧಾನಾತ್ಮಕ ಅಥವಾ ಕಾನೂನು ಕ್ರಮಗಳು ಯಾವುವು? ಮೊದಲೇದು, ನಮ್ಮ ಸಂವಿಧಾನದ 17ನೇ ವಿಧಿಯಲ್ಲಿ ಅಸ್ಪೃಶ್ಯತೆ ಆಚರಣೆ ನಿವಾರಣೆಯನ್ನ ಮಾಡಿದ್ದಾರೆ. 1955ರಲ್ಲಿ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಸಹಿತ ಜಾರಿಯನ್ನ ಮಾಡಿದ್ದಾರೆ. 1986ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯನ್ನ ಸಹಿತ ಜಾರಿ ಮಾಡಿದ್ದಾರೆ. ಸಮಾನತೆ ಹಕ್ಕು ಕೊಟ್ಟಿದ್ದಾರೆ. ಸಾರ್ವತ್ರಿಕ ಮತದಾನ ವ್ಯವಸ್ಥೆ ಇದೆ. ಕಡೆಗೆ ವಿವಿಧ ಕ್ಷೇತ್ರಗಳಲ್ಲಿ ಮೀಸಲಾತಿ ಸಹಿತ ಕೊಟ್ಟಿದ್ದಾರೆ. ಇದು ಅಸ್ಪೃಶ್ಯತೆ ನಿವಾರಣೆಗಿರ್ತಕ್ಕಂಥ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು. 10ನೇ ಪ್ರಶ್ನೆ ಇತ್ತು, ನಿರುದ್ಯೋಗ ನಿವಾರಣೆಗೆ ಕೈಗೊಂಡ ಕ್ರಮಗಳು ಯಾವುವು? ಒಂದನೇದು, ಕೌಶಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಸ್ವಯಂ ಉದ್ಯೋಗಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಸಾಲ ಮತ್ತು ಸಹಾಯಧನ ಸಬ್ಸಿಡಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ತಾಂತ್ರಿಕ ಶಿಕ್ಷಣವನ್ನು ಒದಗಿಸ್ತಕ್ಕಂಥದ್ದು. ವೃತ್ತಿ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಕರಕುಶಲ ಕಸುಬುಗಳಿಗೆ ಪ್ರಾಶಸ್ತ್ಯವನ್ನು ಸಹಿತ ಕೊಡ್ತಾ ಇದ್ದಾರೆ. ಇದು ನಿರುದ್ಯೋಗ ನಿವಾರಣೆಗೆ ಕೈಗೊಂಡಿರ್ತಕ್ಕಂಥ ಕ್ರಮಗಳು ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಈ ಒಂದು ವಿಡಿಯೋದಲ್ಲಿ ಒಟ್ಟು 10 ಪ್ರಶ್ನೆಗಳನ್ನು, ಬಹಳಷ್ಟು ಸಂಭವನೀಯ ಪ್ರಶ್ನೆಗಳನ್ನು ನೋಡಿವಿ. ನಿಜಕ್ಕೂ ಕೂಡ ಈ ಪ್ರಶ್ನೆಗಳು ತಾವು ನೋಡಿದ ಕೂಡಲೇ ಬಹಳ ಇಂಪಾರ್ಟೆಂಟ್ ಇದ್ದಾವೆ. ಒಂದು ಸರಿ ಓದಿ ಬರೆದು ಈ ಪ್ರಶ್ನೆಗಳನ್ನು ರೂಢಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿ. ಮತ್ತೆ ಸಿಗೋಣ 2ನೇ ಭಾಗದ ಒಂದು ಪ್ರಶ್ನೋತ್ತರಗಳ ವಿಡಿಯೋಗಳಲ್ಲಿ. ಅಲ್ಲಿಯವರೆಗೆ ಓದ್ತಾ ಇರಿ. ಆಮೇಲೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್, ಗೆಳೆಯರ ಬಳಗಕ್ಕೂ ಸಹಿತ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಸಿಗುವ ಮತ್ತೆ 2ನೇ ಭಾಗದ ವಿಡಿಯೋ